ಮುಂಬರುವ ಮಳೆಗಾಲಕ್ಕೆ ಮುಂಚಿತವಾಗಿ ಪ್ರವಾಹ ಮುನ್ಸೂಚನೆ ಮಾದರಿ ಚರ್ಚಿಸಲು ಭಾರತ ಹಾಗೂ ನೇಪಾಳ ಕಠ್ಮಂಡುವಿನಲ್ಲಿ ಇಂದು ಸಭೆ ನಡೆಸಲಿವೆ. ಬಿಹಾರದ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಮಾಲ್ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಏಪ್ರಿಲ್ 30 ಹಾಗೂ ಮೇ 1ರಂದು ಕಠ್ಮಂಡುವಿನಲ್ಲಿ ನಡೆದ ಕೋಸಿ ಹಾಗೂ ಗಂಡಕ್ ನದಿ ಯೋಜನೆಗಳ ಕುರಿತಾದ ಭಾರತ ನೇಪಾಳ ಜಂಟಿ ಸಮಿತಿಯ 2 ದಿನಗಳ 11ನೇ ಸಭೆಯ ಮುಕ್ತಾಯದ ನಂತರ ಈ ಬೆಳವಣಿಗೆ ನಡೆದಿದೆ. ಸಭೆಯಲ್ಲಿ ನೀರು ನಿರ್ವಹಣೆ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಹಲವಾರು ಪ್ರಮುಖ ವಿಷಯಗಳ ಕುರಿತು 2 ಕಡೆಯವರು ಒಪ್ಪಂದಕ್ಕೆ ಬಂದಿದ್ದಾರೆ. ಪಶ್ಚಿಮ ಕೋಸಿ ಮುಖ್ಯ ಕಾಲುವೆಯ 35 ಕಿಲೋಮೀಟರ್ ನೇಪಾಳಿ ಪ್ರದೇಶ ಉದ್ದಕ್ಕೂ ಅತಿಕ್ರಮಣಗಳನ್ನು ತೆಗೆದುಹಾಕಲು ನೇಪಾಳ ಒಪ್ಪಿಕೊಂಡಿದೆ. ಇದಲ್ಲದೆ ಪಶ್ಚಿಮ ಕೋಸಿ ಮುಖ್ಯ ಕಾಲುವೆಯ ಒಡ್ಡುಗಳ ಮೇಲೆ ಸ್ಥಾಪಿಸಲಾದ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರಿಸಲು ಅನುಮೋದನೆ ನೀಡಲಾಗಿದೆ. 2 ದೇಶಗಳ ನಡುವಿನ ಸಹಕಾರ ಪ್ರವಾಹ ನಿರ್ವಹಣಾ ಕಾರ್ಯವಿಧಾನಗಳನ್ನು ಬಲಪಡಿಸುವ, ಮಳೆಗಾಲದಲ್ಲಿ ಉತ್ತಮ ಸಿದ್ಧತೆಯನ್ನು ಖಚಿತಪಡಿಸುವ ಗುರಿ ಹೊಂದಿದೆ.